ಇಲ್ಲ ಅವರು ಆ ಕಾಕ ಅನ್ನೋದನ್ನು ಬರೋ ಎಲ್ಲ ಪುಂಡ್ಲಿಕ್ಕಂದೇ ಕರಿಯತ್ತೀರಿ ಅಂತ ಕೇಳ್ತಾರ ಅವರು. ಯಾಕ ಮೂಲ ನಿಮ್ಮ ಸಿದ್ಧಟಿ ಜಾಗದ ನಿಮ್ಗೆ ಗೊತ್ತಿರಬೇಕು, ಎಲ್ಲ ಒಂದೇ ಕರಿಯತ್ತೀರಿ ನೀವು. ಹೌದು, ನೀವು ಹಿರಿಯರಿದ್ರಿ, ಸಿದ್ಧಟಿಗೆ ಏನಾಗ್ಯದ ನಿಮ್ಗೆಲ್ಲ ಗೊತ್ತದ. ಹೌದು, ಎಲ್ಲಾನು ಅವನಂಗೆ ಬಿಡಿಬೇಡ್ರಿ, ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಹೇಳುತ್ತ. ಹೌದಿಲ್ರಿ? ಹೌದು ಹೌದು. ಈ ಕಾಕ ಕೈಯಾಗ ಈ ಕಾಕಂದ್ ಕರೆಕ್ಟ್ ಅದ. ಅವ್ರು ಏನಂದ್ರೆ ಎಲ್ಲಾನು ಅವನಂಗೆ ಬೇಡವ್ರಿ, ಏನ್ ನೀವು ಅಂದ್ರೆ ಅವರು. ಹೌದು ಹೌದು, ಕರೆಯದ ಮಾತು ಅವ್ರದ್ದು. ಇದೆಲ್ಲ ಇದ್ದ ಅವ್ನು ಹೇಳೋದೆಲ್ಲ ಕರೆಯನ್ನು ಹೇಳಿ ನಾನು ನಿಮ್ಗೆ ಕೇಳ್ತ. ಈಶಯ ಸಿದ್ಧಟಿಗಿದ್ ಏನು ಅಡಕಾಗ್ಯದ ಆ ಈಶಯ ಕೇಳೋದದ. ಹೌದಿಲ್ಲ? ಹೌದು. ಈಗ ಇರ್ಲಿ, ವಿಷಯ ಬಹಳ ಚಂದ ನಡೆದಾದ. ನಮಗೊಂದ್ 2-3 ಮಾತು ಕೇಳ್ಯಾರ. ಹೌದು ಹೌದು. ಏನು ಕೇಳಿರಿಪ್ಪ? 400 ಸತ್ಯ ಧರ್ಮರು. ಹೌದು ಹೌದು. ಹೌದಿಲ್ಲ? ಹೌದು. ಅಂಶದ ಮುತ್ತೆ ಕೈಲಾಸದಾಗ ಬೆತ್ತ ತಗೊಂಡು ಬಂದ ಗುರುನಾಥನಿಂದ. ಹೌದು ಹೌದು ಹೌದು. ಹೊನ ಮುಳ್ಯದ ಹೋಗಿಸಿದ್ದ. ಹೌದು. ಮೊದಲೇ ಕರ್ಣಿ ಮಲಕಾರಿಸಿದ್ದ ಬೆತ್ತ ಒಯ್ದಾನ. ಹೌದು. ಹೊನ್ನ ಮುಳ್ಯದ ಹೋಗಿಸಿದ್ದ, ಹಠ ತೊಟ್ಟು ಬೆತ್ತ ತಗೊಂಡ. ಮಕ್ಕಳಾಗಲ್ಲ ಹೋಗಿಸಿದ್ದ, ಇದು ಬೆತ್ತ ಒಯ್ಬೇಡ ಅಂದ್ರು ಅದು ಬೆತ್ತ ತಗೊಂಡು ಹೋದ. ಹೌದು ಹೌದು. ಮಕ್ಕಳಾಗಲಾರ ಕಾಲಾಗ ಎಲ್ಲಿ ಇಂದಾಪುರ ಬೌಡ ಕ್ಷೇತ್ರದ ಬಿಳೋಗಿಸಿದ್ದ ಮಡದಿ ಅಕ್ಕಾದೇವಿಗೆ 8 ಮಂದಿ ಮಕ್ಕಳು. ಅದರಾಗ ಸಣ್ಣವ ಸಿದ್ದರಾಯಿಗೆ ಬಗಲ ಹಿಡ್ಕೊಂಡು ಓಡಿ ಹೋದ. ಹೌದು. ಐನಾಪುರ ಕೆರೆ ಒಳಗೆ ಒಗದ ಬಳಕ ಸಿದ್ದರಾಯ ನಾಮ ಬದಲಾಯ್ತು, ಕೆರೆ ಸಿದ್ಧ ಅಂತೇಳಿ ನಾಮ ಬಂದದ ಅಂಶದ ಮುತ್ತಿನ ಸಿದ್ಧಟಿಗೆ ಒಳಗೆ. ಹೌದು ಹೌದು. ಯಾಕ ಬೆತ್ತ ಆ ನೀರಿನೊಳಗೆ ಬೆತ್ತ ಚುಚ್ಚದ, ಬೆತ್ತ ಹಿಡಿದು ಬಂದೆ ಅಂದ್ರ ಜಗತ್ತದಾಗ ನನ್ನ ಮಗ ಅಂತೇಳಿ ಯಾರಂದ್ರು ಹೋಗಿ ಸಿದ್ಧ ಮುತ್ಯ. ಹೌದು ಹೌದು. 3 ಮಾತು ಮೊದಲು ಸತಿಪತಿ ಕೂಡಿ ಕರೆದ್ರು, ಕರೆ ಬರಲಿಲ್ಲ. ಹೌದು. ಹೋಗಿಸಿದ್ದನ ಬೆತ್ತಿಗೆ ಕೈ ಹಿಡಿದು ಮಗ ಹೊರಗೆ ಬಂದ ಬಳಕ ಸಿದ್ದರಾಯ ನಾಮ ಬದಲಾಯ್ತು, ಕೆರೆ ಸಿದ್ಧ ಅಂತೇಳಿ ಜಗತ್ತಿ ಧಮಧಮ ಹೇಳುತ್ತೆ. ನಿಮಗೆ ಟೈಮ್ ಉಳಿದಿಲ್ಲ. ಹೌದು ಹೌದು. ಆ ಬೆತ್ತ ಎಲ್ಲಿದು ಅಂತೇಳಿ ಕೇಳ್ತಾನ. ಹೌದು ಹೌದು. ಇದು ಒಂದು ಮಾತ. ಹೌದು. ಇನ್ನೊಂದು ಮಾತು ಯಾವುದು? ಯಾವಾದ್ರಿಪ್ಪ ಅದು? ಮಹಾಲಿಂಗರಾಯ ಮುತ್ಯಾಗ 4 ಮಕ್ಕಳು. ಹೌದಾ? 4 ಮಠಗಳ ಪಾಲಗಳಾಗ್ಯಾವ. ಹೌದು ಹೌದು. ಮಹಾಲಿಂಗರಾಯ ಮುತ್ಯ 4 ಮಕ್ಕಳಿಗೆ 4 ಮಠ ಪಾಲಾಗ್ಯಾವ. ಹೌದು. ಅಂಶದ ಮುತ್ಯಾಗನು 4 ಮಂದಿ ವರಿವಿನ ಮಕ್ಕಳು. ಇವ್ರಿಗೆ ಅಂಶದ ಮುತ್ಯ ಏನು ಕೊಟ್ಟ ಅಂತೇಳಿ ಇದು ಒಂದು ಕೇಳ್ಯಾರ. ಹೌದು ಹೌದು. ಹೌದು ಹೌದು. ಅದು ಬಿಟ್ಟು ಇನ್ನೊಂದು ಮಾತು ಕೇಳ್ಯಾರ ಅವರು. ಏನು ಕೇಳಿದ್ರಿಪ್ಪ ಇನ್ನೊಂದು ಮಾತ? ಮುಕ್ತಿ ಏನು ಶರೀರಕ್ಕಾಗುತ್ತದೋ ಏನ ಆತ್ಮಕ್ಕಾಗುತ್ತದೋ? ಹೌದು ಹೌದು ಹೌದು. ಇದು ಕೇಳ್ತಾರ. ಹೌದು. ಪುಂಡ್ಲಿಕ ಮಾಸ್ತರ. ಹೌದು. ಆತ್ಮ ಅಮರದ. ಆತ್ಮ ಅಮರದ. ಹೌದು. ಅದು ಹುಟ್ಟುವುದು ಅಲ್ಲ, ಅದು ಸಾಯುವುದು ಅಲ್ಲ. ಹೌದು. ಹುಟ್ಟು ಸಾವು ಆತ್ಮಕ್ಕಿಲ್ಲದ, ಅಮರದ. ಅದಕ್ಕೆ ಆತ್ಮಕ್ಕೆ ಮುಕ್ತ ಅಲ್ಲ, ಶರೀರಕ್ಕೆ ಮುಕ್ತ. ಯಾಕ? ಜನ್ಮದಾಗ ಶರೀರ ಹುಟ್ಟುತ್ತದ, ಶರೀರ ಸೈತದ. ಇದಕ್ಕೆ ಮುಕ್ತ ಮಾಡ್ಬೇಕಂತೇಳಿ ಶರೀರಕ್ಕೆ ಮುಕ್ತಿ ಅದ, ಆತ್ಮಕ್ಕೆ ಮುಕ್ತಿ ಇಲ್ಲ. ಹೌದು ಹೌದು. ಇದು ಒಂದು ಮಾತ. ಹೌದು. ಸುಳ್ಳು ಅಂದ್ರ ನವನೀತ ಪಂಚೀಕರಣ ನೋಡು. ಹೌದು. ಏನು? ನವನೀತ ಪಂಚೀಕರಣ ನೋಡು. ಹೌದು. ನಿನಗಿದ್ರ ಮರ್ಮ ತಿಳಿತದ. ಹೌದು. ಇನ್ನ ಒಂದು ಮಾತ. ಹೌದು ಹೌದು. ಏನ್ರಿಪ್ಪ ಅದು? ಅಂಶದ ಮುತ್ಯ ತನ್ನ 4 ಮಕ್ಕಳಿಗೆ ಏನು ಕೊಟ್ಟ ಅಂತೇಳಿ ಹೇಳ್ತಾರ. ಹೌದು. ಓ ಪುಂಡ್ಲಿಕ ಮಾಸ್ತರ. ಅಂಶದ ಮುತ್ಯನ ಕೇಂದ್ರ ಬಿಂದು ಮೂಲ ಮಠ ಎಲ್ಲದ? ಎಲ್ಲದ? ಗುರುಮಠ ಅಂತೇಳಿ ಕರೀತಾರ. ಯಾವುದು? ಅರಿಕೆರಿ ಅರಮನಿ ಬೆವ್ರಿಗೆ ಗುರುಮನಿ. ಹೌದು. 400 ಧರ್ಮರು ತಂದಿಗೆ ವಂದನ ಮಾಡಿ ಕೇಳಿದಾಗ ನಾಡಗೌಡ ಅಂಶದ ಮುತ್ಯ ಆಶೀರ್ವಾದ ಮಾಡದ. ಯಾನ್ ಜಗತ್ತೇ ಉದ್ಧಾರ ಮಾಡಕ್ ಹೋಗ್ತೀರಿ ನೋಡ್ರಿ ಅಂದಾಗ ನಾವು 400 ಧರ್ಮರು ಕೂಡಿನೇ ಇರ್ತೇವೆ ಅಪ್ಪಗೆ ಮಾತು ಕೊಟ್ಟಾರ. ಹೌದು ಹೌದು. ಹೊನ್ನ ಬೆವ್ರಿಗೆ ಒಳಗೆ ಕೂಡಿದಾರ. ಹೌದು. ಆಚಾರ ವಿಚಾರ ಇದರೊಳಗ ಶ್ರೇಷ್ಠ ಇದ್ದಂತ ಸ್ವಾಮಣ ಮುತ್ಯ ಧರ್ಮದ ಕಟ್ಟಿ ಮ್ಯಾಗ ನಿತ್ತು ಯಾರಿಗೆ 21 ಮಂದಿ ಸತ್ಯ ಧರ್ಮದೊಳಗೆ ಸಣ್ಣವಿದ್ದಂಥ ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧಗ ಕಟ್ಟಿ ಮ್ಯಾಗ ತಗೊಂಡು ನೀ ನ್ಯಾಯ ಮಾಡು, ವಾಟ್ನಿ ಪತ್ರ ನೀ ಮಾಡಂದಾಗ 400 ಧರ್ಮರ ಹೊಟ್ಟಿಲಿ ಹುಟ್ಟಿದಂಥ 21 ಮಂದಿ ಸಿದ್ಧರು ವಾಟ್ನಿ ಪತ್ರ ಯಾರು ಮಾಡಿದ್ರು? ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧ ಮಾಡ್ಯಾನ. ಹಿಂಗ ನಮ್ಮ ಗುರುಮಠದವ್ರು ಹೇಳ್ತಿರ್ತಕ್ಕಂಥ ಮಾತದ. ಹೌದು ಹೌದು ಹೌದು. ನಾವ್ ಯಾರು ಬ್ಯಾರೆ ಆಗಂಗಿಲ್ಲ, ಆಗಲಂಗಿಲ್ಲ, ನಾವು ಒಂದೇ ಜಾಗಿಗೆ ಇರ್ತೇವೆ ಅಂತ ಹೇಳ್ಯಾರ ಅವರು. ಹೌದಾ? ಹೊನ್ನ ಬೆವರಿಗೆ ಒಳಗೆ ನೋಡ್ಲಿಕ್ಕೆ ಸಿಗುತ್ತದೆ. ಹಿರಿಯಾರ ನೀವು ಹೋಗಿ ನೋಡಿದ್ರೆ 400 ಧರ್ಮರದು ಗುಡಿ ಎಲ್ಲ ಕೂಡಿ ನೋಡ್ಲಿಕ್ಕೆ ಸಿಗುತ್ತದೆ. ಹೌದು ಹೌದು. ಇದು ಒಂದು ಮಾತಾಯ್ತು. ಹೌದು. ಅಲ್ಲೆಲ್ಲೆಲ್ಲಿ ಗುಡಿ ಅದಾವ ಈಗ. ಹೌದು. ಖರೆ ಪವಾಡ ಮಠ ಅಂತ ಕರೀತಾರ. ಬಂಧುಗಳೇ, ನಿಮಗೆ ಹೇಳೋದಂತ ಧ್ಯೇಯ ಜೀವಂತ ಸಮಾಧಿ ತೋಣಂತ ಧ್ಯೇಯ ಎಲ್ಲರಿದ್ರ ಹೊನ್ನ ಬೆವರಿಗಿನೇ. ಹೌದು ಹೌದು. ಪವಾಡ ಮಠ ಹೌದು ಸಿದ್ಧ ಮುತ್ಯ ಎಲ್ಲಿ ಎವರಟ್ಟಿಗೆ. ಹೌದಾ? ಇಲ್ಲಿ ಬಂದು ಸಿದ್ಧಟಿಗೆ ಮಾಡಿದ್ರು. ಹೌದು ಸಿದ್ಧ ಮುತ್ಯ ಯಾಯಾಳಿಗೆ ಗೌಡಿಕೆ ಕಾಲ ಕದನ ಬಂದ ಬಳಕ
ಇಲ್ಲಿ ಹೌದು ಸಿದ್ಧಮುತ್ಯ ಒಂದು ಜಾಗ ಅದ, ಹೌದು ಸಿದ್ಧಟಿಗೆ ನೋಡ್ಲಿಕ್ಕದ. ಹೌದು ಮತ್ತ ಬಿಳ್ಯಾಣ ಸಿದ್ಧಮುತ್ಯ ಎಲ್ಲಿ ಸಿದ್ಧಟಿಗೆ ಮಾಡ್ದ? ಇದೇ ಯಾವ ದೇವರ ನಿಂಬರಿಗೆ ಹೌದು ಬಿಳ್ಯಾಣ ಸಿದ್ಧಮುತ್ಯನ ಗುಡಿ ನೋಡ್ಲಿಕ್ಕೆ ಸಿಗುತ್ತದ. ಹೌದು ಹಿಂಗ ಅವು ಪವಾಡ ಮಠಗಳದಾವ. ಹೌದು ಹೌದು ಖರೆ ಧ್ಯೇಯ ಒಂದೇ ಜಾಗಿಗೆ ನೋಡ್ಲಿಕ್ಕೆ ಸಿಗ್ಬೇಕಂದ್ರ 4 ಧರ್ಮರು ಕೂಡಿ ನೋಡ್ಲಿಕ್ಕೆ ಸಿಗಬೇಕಂದ್ರೆ ಎಲ್ಲರಿದ್ರ ಹೊನ್ನ ಬೇವರಿಗೆ ಮೂಲ ಈ ಸದ್ದು ನೋಡ್ಲಿಕ್ಕೆ ಸಿದ್ಧಟಿಗೆ ಸಿಗುತ್ತ. ಹೌದು ಹೌದು ಇದು ಒಂದು ಮಾತಾಯ್ತು. ಹೌದು ಅಮಸಿದ್ಧ ಮುತ್ಯ ಹೌದು ಬೆತ್ತ ಹೋಗಿ ಸಿದ್ಧಗೆ ಬ್ಯಾಡ್ತಿದ. ಹೌದು ಹೌದಲ್ಲ? ಹೌದು ಇಲ್ಲ, ಆ ಬೆತ್ತೆ ಬೇಕಂದ. ಆ ಬೆತ್ತ ಎಲ್ಲಿದು ನೀ ಕೇಳಿದಿ ನೋಡು. ಹೌದು ಹೌದು ಕೈಲಾಸದಾಗ ಅಂಶದ ಮುತ್ಯಾಗ ಮಾತು ಕೇಳ್ತಾರೆ ಯಾರು? ಬ್ರಹ್ಮ, ವಿಷ್ಣು, ಮಹಾದೇವ. ಹೌದು ಹೌದು ಅಂಶದ್ದ ಧರ್ಮ ರಕ್ಷಣಕ್ಕಾಗಿ ಹೌದು ಕರ್ಮ ತುಳಿದು ಧರ್ಮವನ್ನು ತುಳಿದು ಕರ್ಮ ತಾಂಡವಾಡಗತ್ತದ. ಕರ್ಮಕ್ಕೆ ತುಳಿ ಧರ್ಮಕ್ಕೆ ತಿಡಿ ನೀ ಭೂಲೋಕಕ್ಕೆ ಹೋಗಬೇಕಾಗ್ಯದ. ಹೌದು ಹೌದು ಅವಾಗ ಗುರುವಿಗೆ ಏನತ್ತನ? ಏನತ್ತನ್ರಿಪ್ಪ? ನನ್ನ ಜೊತೆ ನೀನು ಬರ್ಬೇಕಂದ. ಹೌದು ಹೌದು ಹೌದಲ್ಲ? ಹೌದು ಧರ್ಮ ರಕ್ಷಣೆಗಾಗಿ ನಾವು ಒಬ್ಬನೇ ಬೇಡ, ನನ್ನ ಜೊತೆ ಗುರುನಾಥ ನೀನು ಬೇಕು, ಭೂಲೋಕದಾಗ ನಾನು ನಿನಗೆ ಬಿಟ್ಟಿರಂಗಿಲ್ಲ ಅಂದ. ಹೌದು ಸರ್ವ ಸಾಹಿತ್ಯ ಕೊಡುವಾಗ ಅವಾಗ ಅಂಶದ ಮುತ್ಯ ಏನ್ ಹೇಳೇನ? ಏನ್ ಹೇಳ್ದ? ಅಂಶದ ಮುತ್ಯ ಇದ್ರ ಭಾರ ನನ್ನ ಮ್ಯಾಗ ಭಾಳ ಐತಂತ ಹೇಳಂದ. ಯಾಕ? ಬ್ರಹ್ಮದೇವ್ರ ಯಾನ ಕೊಟ್ಟ? ಏನು ಕೊಟ್ಟ? ಮಹಾದೇವ ಪ್ರಸಾದ ಗಂಟ ಕೊಟ್ಟ. ಹೌದು ಬ್ರಹ್ಮದೇವ್ರ ಬೆತ್ತ ಕೊಟ್ಟ. ವಿಷ್ಣು ದೇವ್ರ ಕಂಬಳಿ ಕೊಟ್ಟ. ಹೌದು ಹೌದು ಇದು ಒಂದೊಂದು ಸಾಹಿತ್ಯ ಕೊಟ್ಟಾರ. ಹೌದು ಅಂಶದ್ದ ನಿನ್ನ ಮಕ್ಕಳಾಗಿ ನಾವು ಗುಡ್ಡದ ಮ್ಯಾಗ ಸೇವಕ ಬರ್ತೇವ್. ಹೌದಾ? ನಮಗ ಗುರುತ ಹಿಡ್ದಿಡ್ದು ನಾವು ಕೊಟ್ಟದ ವಸ್ತು ಕೊಟ್ಟೆ ಅಂದ್ರೆ 1,000 ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ಯಾರ. ಹೌದು ಹೌದು ಆ ಕಾರಣಕ್ಕಾಗಿ ಪುಣ್ಯದ ಮಕ್ಕಳಿಗೆ ಗುರುತು ಹಿಡಿದು ಕೊಟ್ಟದಕ್ಕಾಗಿ ಅಂಶದ ಮುತ್ತಿ ಎಟ್ಟು ಇಚ್ಛಾ ಮಾಡ್ತಾನ ಅಟ್ಟು ನಿರ್ಮಾಣ ಆಗುತ್ತದ. ಅದೇ ಬೆತ್ತ ಹೊನ್ನ ಮುಳ್ಯದ ಹೋಗಿಸಿದ ಮುತ್ಯ ಒಯ್ದು ಜಗತ್ತದಾಗ ಸಿದ್ಧಟಿಗೆ ಮಾಡ್ದ. ಹಿಂಗ ನಮ್ಮ ಗುರು ಮಠದವ್ರು ಹೇಳದಂತ ಪ್ರಶ್ನೆ ಕೂತಾರ. ಹೌದು 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 3 ಮಾತು ಖುಲ್ಲಾದು ಇಲ್ಲ. ಹೌದಾ? ನಾನು ನಿನಗೆ ಕೇಳುತ್ತ, ಏನ್ ಕೇಳೋದು? ಹೊರಗಿಂದು ಕತ್ತಲಿ ಸೂರ್ಯ ತೆಗಿತಾನ, ಒಳಗಿನ ಕತ್ತಲಿ ಗುರು ತೆಗಿತಾನ. ಇದು ಕತ್ತಲಿ ಹ್ಯಾಂಗ ಬತ್ತ? ನಾನು ಏನತ್ತನ್ರಿ? ಏನಂದ್ರಿಪ್ಪ ಅದಕ್ಕ? ತಾಯಿ ಗರ್ಭದಿಂದ ಬರಾನ ಮಾಯಾದ ಗಾಳಿ ಬಡಿತತ್ತ, ಅಜ್ಞಾನ ಬತ್ತತ್. ಇದು 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 ಹಿಂಗೆ ಹೇಳ್ಯಾರ. ನಿನಗೆ ಯಾರು ಹೇಳಿದ್ರಿ ಇದು? ಕತ್ತಲಿ ಅವಾಗೆ ಬತ್ತತ್ರಿಪ್ಪ. ಅವಾಗ ಕತ್ತಲಿ ಬತ್ತು. ಇದು ಹೌದು ಹೌದು ಹ್ಯಾಂಗ್ರಿ? ಹಿಂಗೆ ಮಾತಿದು. ಇದಕ್ಕೂ ಅವನಂಗೆ ಬಡಿತೀರ ನೋಡ್ರಿ. ಹೌದು ಹೌದು ಕಾಕ ಇಲ್ಲ, ನಾ ಕೇಳ್ತ ನಿಮಗ. ಹೌದು. ಮಕ್ಳು ಯಾಡು ನಿಮ್ಮನೆ ಕಾಕ, ನಿನಗೆ ಏನದ? ಕತ್ತಲಿ ಯಾವಾಗ ಬತ್ತು? ಇಲ್ಲ, ಈ ಕಾಕ ಇಲ್ಲ ಟೈವರ್ ಹಚ್ಚ ನೋಡಿ. ನಿನಗೆ ಏನದ? ಪಾರ್ಟಿಷನ್ ಹಿಡಿಯವಿದ್ದೀನಿ ಸುಮ್ಮನೆ ಕೊಂಡ್ರಿ ಮತ್ತೆ ಕೈ ಎತ್ತಲ್ತಿದೆ ಅಂದ್ರೆ ಏನದ ಅರ್ಥ? ಇದು ಹಂಗೇನ ಮಾಡಬೇಡ್ರಿ ಕಕ್ಕ. ಯಾಕೆ ಕೇಳ್ರಿ? 2 ಮಕ್ಕಳು ಇದು ಏನದ? ಇದು ನಂದಿ ಕುರುಳಿ, ಇದು ನಿಮ್ಮದು ಅಟ್ಟೆಲ್. ಇದು ಇವತ್ತು ಬಂದಿದೆ ಅಂದ್ರೆ ಇವತ್ತಿನ ರಾತ್ರಿ ನಮ್ಮದೇ ಇದು ಊರ. ಹೌದು ಹೌದು ನಿಮ್ಮ ಮನೆ ಮಕ್ಕಳಿದ್ದಂಗ. ಹೌದಾ? ಇಟ್ಟೆ ತಕಡಿ ಕೈಯಾಗಿ ಹಿಡಿದಿರಿ ಅಂದ್ರೆ ಯಾವುದು ವಜ್ಜಿ ಯಾವುದು ಹಾರ್ಗ ಬರೀ ಚೆಕ್ ಮಾಡೋದು. ಹೌದು ಹೌದು ತೂಕ ಮಾಡೋದು. ನಾ ಬಹಳ ಚಂದ ವಿಷಯ ಬಿಡಿಸ್ಬೇಕಂದಿದ್ ಎಲ್ಲ ಹಾಳೈತದು. ಹೌದು ಅದು ಇರ್ಲಿ. ಯಾಕಂದ್ರ ಬೀರ ದೇವ್ರ ಮುತ್ತನ ತೊಟ್ಟಿಲ ತೂಗುದು ಭೂಮಿ ಅದಂದ್ರೆ ನಿಮ್ಗೆ ಇಡೀ ಸಿದ್ಧಟಿಗೆ ಗೊತ್ತದ. ಹೌದು. ಸುಮ್ಮ ಒಂದೇ ಬಡ್ಕೊತ ಹೋಗ್ಬೇಡ್ರಿ. ಇದ್ರ ಒಳಗೆ ಮರ್ಮ ಗೊತ್ತ. ಅದು ಹೊರಗೆ ಬರಿಬೇಕಾಗಿತ್ತು. ಹೌದು ಹೌದು ಮತ್ತೊಂದ್ ಬಂದಾಳೆ ನೋಡುನು. ಹೌದು. ಇದು ವಿಷಯ ಇಟ್ಟಕ್ಕೆ ಬಿಡುನು ಬೇಡ. ಹೌದಾ? ಮತ್ತೊಂದ್ ಬಂದಾಳೆ ನೋಡುನು. ಖರೆ ಯಾನಂದ್ರ ನೋಡು ಪುಂಡ್ಲಿಕ ಮಾಸ್ತಾರ. ಹೌದಾ? ಹಿಂದ ಒಮ್ಮ ಹೈರಾಣಕ್ಕೆ ಬಿದ್ದಿದಿ. ಹೌದು. ಮುಂದೆ ಬೀಳ್ಬೇಡ. ಹೆಂಡ್ಯಾಗ ಕೈ ಹಾಕದ್ ಬಿಡ್ಲಿಲ್ಲ. ನಾ ಬಿಟ್ಟಿದೆ ನಂದಿದನ. ಹೌದೌದು. ಪುಂಡಪ್ಪ ಮಾಸ್ತಾರ, ಭೋಗದಾಗ ಬತ್ತಂದ್ರ ಅದು ಭೋಗಿಸ್ಬೇಕೆ. ಹೌದು ಹೌದು. ಯಾಕೆ ಹೇಳ್ತ ಕೇಳು. ಯಾಕ್ರಿಪ? ಯತಿ ಮುನೀಶ್ವರರಿಗೆ ಬಿಟ್ಟಿಲ್ಲ. ವಿಷ್ಣು ಪರಮಾತ್ಮ ದಶಾವತಾರ ತಾಳದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದಾ? ರಾಜ ಸತ್ಯ ಹರಿಶ್ಚಂದ್ರ ದೊಡ್ಡ ರಾಜನೇ ಅರಮನೆ ಬಿಟ್ಟು ಹೆಂಡತಿಗೆ ಇನ್ನೊಬ್ಬರಿಗೆ ಮಾರದ, ಮಗನಿಗೆ ಮಾರದ, ತಾ ಸುಡುಗಾಡ ಕೈದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದು ಹೌದು ಮಾಡಬೇಕಾಗ್ಯದ ಪಾತ್ರ. ಜಗತ್ತದ ಒಡೆಯ ಪ್ರಭು ಶ್ರೀರಾಮಚಂದ್ರ ಜಗತ್ತದೇ ಮಾಲಕ್ಕಿದ್ದ ಕರೆ 14 ವರ್ಷ ವನವಾಸ ಕಳೆದ ಅವನ ಭೋಗದಾಗ ಬರುವುದಕ್ಕಾಗಿ. ಹೌದು ಹೌದು. 5 ಮಂದಿ ವೀರಸೂರ ಭೂಮಿ ತೂಕದ ವೀರಸೂರ ಮಕ್ಕಳು ಪಾಂಡವರಾಗಿ ಹೋದ್ರು. ಅವರು ಕೂಡ ವನವಾಸ ಕಳೆದ್ರು ಅವರು ಭೋಗದಾಗ ಬರುವುದಕ್ಕಾಗಿ. ಹೌದು ಹೌದು. ಅದರಂತೆ ಆಳ್ಗಿ ಪಿಂಟು ಮಾಸ್ತರ್ನ ಭೋಗದಾಗ 1 ವರ್ಷ ವನವಾಸ ಇತ್ತು. ಆ ಭೋಗದಾಗ ಬರದಂತೆ ನಾ ಬರೇ ನಾಟಕ ಮಾಡಿದ ಅಟ್ಟೆ, ನಂದ್ಯಾವದ ಆಟಿಲ್ಲ. ಹೌದಾ? ಇಲ್ಲಿದ ಬರೇ ನಾ ಆಳ್ಗಿಗೆ ಹೋಗತ್ತನ್ನೋದು ಗ್ಯಾರಂಟಿ ಇಲ್ಲೋ ಪುಂಡಣ್ಣ. ಹೌದು ಹೌದು. ಯಾನ್ ಹುಡಿದಿನಿ ನಾಟಿಲ್ಲಿ. ಭಗವಂತ ಹ್ಯಾಂಗ ಬರ್ದಾನ ಹಂಗ ಹಾಕ್ಬೇಕಾಗ್ಯದ. ನಾ ಹಾಡ್ದಂಗ ನೀ ಹಾಡು, ನಾ ಮಾತಾಡ್ದಂಗ ಮಾತಾಡು. ನೀ ಭಾಳ ಶಾಣೆ ಅನ್ನು. ನಿನ್ನ ಮ್ಯಾಗ ಕಾಲು ಕೊಟ್ಟು ಹೋಗಂತ ಭೂಮಿ ತೆರೆ ಮ್ಯಾಗ ಕಲಾವಿದರಾಗಿ ಹೋಗ್ಯಾರ. ಹೌದಾ? ಯಾರು? ಗುರು ಪುಟ್ಟರಾಜ ಗವಾಯಿ ಅವರು ಹುಟ್ಟ ಕುರುಡ್ರು. ಹೌದಾ?
ಪುಟ್ಟರಾಜ ಗವಾಯಿ ಅವರು ಕುರುಡ್ರು ಖರೆ ಅವ್ರು 14 ಏನು ಸಂಗೀತದೊಳಗೆ ಬರ್ತಿರ್ತಕ್ಕಂಥ ಒಂದೊಂದು ವಾದ್ಯಗಳು ಕಣ್ಣಿಲಿ ಕುಡ್ಡಿದ್ರು ಹಿಂಗೆ ಬಾಯಿಲಿ ಮುಖಾಂತರ ಮಾತಾಡ್ಬೇಕಂತ ವಾದ್ಯಗಳನ್ನು ನುಡಿಸಿ ಜಗತ್ತದಾಗ ಅಂಧ ಮಕ್ಕಳಿಗೆ ದಾರಿಗೆ ದೀಪಾಗಿ ಹೋದ್ರು ಪುಟ್ಟರಾಜ ಗವಾಯಿ ಅವರು. ಹುಚ್ಚ ನೀಯಾಗಿಡದ ತಪ್ಪಲ್ಲ, ನಾಯಾಗಿಡದ ತಪ್ಪಲ್ಲ. ಹೌದು 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 ಆ ಹೌದಾ? ಅಂದಿ ಕುರುಳಿ ಅಂದ್ರೆ ನಮ್ಮ ಮಟ್ಟ ಮನೆ ನಾ ಹೇಳ್ದಂಗ ನಡೀತದ ಅಂದೆ ತಿಳ್ಕೊ. ಹೌದಾ? ನಿನಗೆ ಬಿಟ್ಟಪ್ಪನು ಅಲ್ಲ ಮತ್ತನ ಹೌದೌದು. ಅದು ಮತ್ತೆಲ್ಲೇ ಮಾತಾಡೋದು ಇಲ್ಲಿ ಬೇಡ. ಇಲ್ಲಿ ಮೊದಲೇ ಕಮಿಟಿ ಅವ್ರಿಗೆ ಕೈಯಾಗಿ ಹಿಡಿದಿದ್ದನ ಮನಿ ಮಕ್ಕಳು 2 ಅಂತೇಳಿ. ಹೌದು ಹೌದು ಅಂದ್ರೂ ಜಾರ್ಲಕತ್ತದ ಕೈಯಂದು. ಜಾರ್ಲೇರೆ ಹೆಂಗೆ ಕಾಲಿ ಹೇಳುದು ಕರ್ತವ್ಯ ಅದ. ಹೌದು ಏನೋ ಹೇಳುದು ನಂದು ಕರ್ತವ್ಯ ಅದ. ಹೌದು. ನೀ ಎಟ್ಟು ಶಾಣೆ ಇದ್ದಿ, ನೀ ಎಟ್ಟು ಓದಿದಿ, ನೀ ಎಟ್ಟು ಬಲ್ಲವಿದ್ದಿ ನನಗೆ ಗೊತ್ತದ. ನೀ ಇಟ್ಟೆ ನೀರಾಗಿ ಇಶಾಡ್ತಿ ಪುಂಡಪ್ಪ ಅಂತೇಳಿ. ಹೌದಾ? ನೀ ಇಟ್ಟೆ ನೀರಾಗಿ ನೀ ಏನಂದಿ ನೋಡು, ಮಾಯಾದ ಗಾಳಿ ಬೆಳೆನ ಕತ್ತಲಿ ಬತ್ತಂತೇಳಿ. ಹೌದು. ನಾ ತಿಳ್ಕೊಂಡು ನೀ ಎಷ್ಟು ಶಾಣೆ ಇದ್ದೆ ಅನ್ನೋದು. ಹೌದು ಹೌದು. ಭಾಳ ಮಾತಾಡೋದು ಬೇಡ. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ. ಯಾಕಂದ್ರೆ ನಮ್ಮ ಕಮಿಟಿ ಅವ್ರು ಹಿನ ಒಂದು ಖ್ಯಾಲಿ ಪುಂಡ್ಲಿಕ್ ಮಾಸ್ತರ್ ಹಾಡ್ರಿ ಭಾಳ ದಿನ ಮ್ಯಾಗ ಬಂದಾನ ಅಲ್ಲಗತ್ತಾರ. ಅದಕ್ಕೆ ಈ 4 ನುಡಿ ಸತ್ಯ ಸುಂದರ ಚಾಲವನ್ನು ಹಾಡಿ ಒಂದು ಯಥಾ ಪ್ರಕಾರ ಒಂದು ಖ್ಯಾಲಿ ಅಫ್ಜಲ್ಪುರ ಪುಂಡ್ಲಿಕ್ ಮಾಸ್ತರ್ ಹಾಡ್ತಾರ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕಳಿವಿ ನಂಗೆ. ಆಗ್ಲಿ ಅಪ್ಪ ಗುರುವೆ.